ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ರಜನಿಶ್ರೀ. ಇಂದು ತಮಗೆಲ್ಲರಿಗೆ ಅನುಕೂಲ ಮಾಡಿಕೊಟ್ಟಂತಹ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವ ನಮ್ಮ ನೆಚ್ಚಿನ ಸಾರಿಗೆ ಮಂತ್ರಿಗಳಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ನಮ್ಮೆಲ್ಲ ಕೆಲಸವನ್ನು ಬಿಟ್ಟು ಅಂದು ನಮಗೆ ಪ್ರೋತ್ಸಾಹವನ್ನು ಈ ಖಾಸಗಿ ಸಂಘಟನೆಗಳಿಗೆ ಕೊಟ್ಟಿದ್ರಿ. ಆ ದಿನ ಬಂದಂತ ಎಲ್ಲ ಚಾಲಕರು ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲವನ್ನು ನೀಡಿದಂತ ಎಲ್ಲ ಚಾಲಕರಿಗೂ ಕೂಡ ನಾನು ಇವತ್ತು ಸ್ವಾಗತವನ್ನ ಈ ಬಲಿಷ್ಠವಾದ ಸಂಘ 32 ಸಂಘಟನೆಗಳು ಅಂತ ಇತ್ತು. ಆ 32 ಸಂಘಟನೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಕೂಡ ನಾನು ಸ್ವಾಗತವನ್ನ ಈ ಸಂದರ್ಭದಲ್ಲಿ ನೀವು ಬಂದಂಥ ಸಂದರ್ಭದಲ್ಲಿ ನೀವು 32 ಸಂಘಟನೆಗಳು ನಮ್ಮನ್ನೂ ಒಂದು ಸಂಘಟನೆ ಅಂತ ಅಂದ್ಕೊಳ್ಳಿ. 33 ನಮ್ಮ ಸಂಘಟನೆ ಯಾವುದು ಅಂದರೆ ನಾವು ನಮ್ಮ ಸೆಕ್ರೆಟರಿಯವರು, ನಮ್ಮ ಕಮಿಷನರು, ಇವರೇ ನಮ್ಮ ಸಂಘಟನೆ ಅಲ್ವಾ? ಅವರ ಎಲ್ಲರ ಸಹಕಾರದಿಂದ ಪಾಸಿಟಿವ್ ಆಗಿ ನಿಮ್ಗೆ ಸಹಾಯ ಮಾಡಬೇಕು ಅಂತ ಮನಸ್ಸಿದ್ರೆ ನಮ್ಮ ಜೊತೆಲಿ ಇರ್ತಕ್ಕಂಥ ಸೆಕ್ರೆಟರಿಯವರು, ಆಯುಕ್ತರು, ಅಡಿಷನಲ್ ಕಮಿಷನರ್ಸು ಅವರು ಕೂಡ ಪಾಸಿಟಿವ್ ಆಗಿ ಇರ್ತಾರೆ. ಅದರಿಂದ ಅವರ ಎಲ್ಲರ ಸಹಕಾರದಿಂದ ಇವತ್ತು ನಿಮಗೆ ಇಷ್ಟು ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗಿದೆ. 6 ತಿಂಗಳಷ್ಟೇ, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 6 ತಿಂಗಳ ಮೇಲೆ ಎಷ್ಟು ತಾರೀಕು? 14. 6 ತಿಂಗಳ ಮೇಲೆ 6 ದಿನ ಆಗಿದೆ ಅಷ್ಟೇ. 6 ತಿಂಗಳು 6 ದಿವಸದಲ್ಲಿ 30ರಲ್ಲಿ 20 ಬೇಡಿಕೆಗಳನ್ನು ಈಡೇರಿಸಿದ್ದೀವಿ. ಇದೇ ನಾನು ಹಿಂದೆ 2017 ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ. 17ವರೆಗೂ ಕೂಡ ಈ ಇಶ್ಯೂ ಯಾವುದು ಕೂಡ ಇರಲಿಲ್ಲ. ಯಾವುದನ್ನ ಇಂಥ ಇಶ್ಯೂಗಳವನ್ನ ಯಾವುದೂ ಇರಲಿಲ್ಲ. ಈ ಮತ್ತಲ್ಲೇನಾಯಿತು, ಒಂದಕ್ಕೊಂದು ಸೇರಿಕೊಂಡು ಇಶ್ಯೂಗಳು ಜಾಸ್ತಿ ಆಗಿತ್ತು ಅಷ್ಟೇ. ಕಾಲಕ್ಕೆ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಇದು ಪರಿಹಾರಗಳನ್ನು ಹುಡ್ಕೊಂಡು ಹೋಗ್ತಾ ಇದ್ರೆ ಸಹಜವಾಗಿ ಪ್ರಾಬ್ಲಮ್ಸ್ ಕೂಡ ಕಡಿಮೆ ಆಗುತ್ತೆ. 350 ಕೋಟಿ ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆಯವರು ಏನು ಟಾರ್ಗೆಟ್ ಕೊಟ್ಟಿರ್ತಾರೆ, ಇಂಥ ಇಲಾಖೆಗಳು ಇಷ್ಟು ಹಣ ಇವು ಮುಜರಾಯಿನವರು ಇಷ್ಟು ಮುಜರಾಯಿ ಮಾಡೋದಿಲ್ಲ ಬಿಡಿ, ಟ್ರಾನ್ಸ್ಪೋರ್ಟು, ಅದೇ ರೀತಿ ರೆವಿನ್ಯೂ, ಆಮೇಲೆ ಎಕ್ಸೈಸು, ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸು, ಈ ಥರ ಎಲ್ಲ ಟ್ಯಾಕ್ಸು ಬರುತ್ತೆ. ನಮಗೂ ಟಾರ್ಗೆಟ್ ಇಟ್ಟಿದ್ರು. ಆ ಟಾರ್ಗೆಟಿಗೆ 350 ಕೋಟಿ ಕಡಿಮೆ ಆಗೋದು. ಆಮೇಲೆ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ 350 ಕೋಟಿನ ಬೇರೆ ಎಲ್ಲಾನ ತಗೊಳ್ಳೋಣ, ಈ 350 ಕೋಟಿ ನಾವು ಕಡಿಮೆ ಮಾಡಿದ್ರೆ ಲಕ್ಷಾಂತರ ಕುಟುಂಬಗಳಿಗೆ ಅನುಕೂಲ ಆಗುತ್ತೆ ಅಂದಾಗ ಮುಖ್ಯಮಂತ್ರಿಗಳ ಹತ್ರ ಒಪ್ಪಿಕೊಂಡು 350 ಕೋಟಿ ಬರೋದನ್ನ ಕಡಿಮೆ ಮಾಡಿಕೊಂಡು ಈಗ ಅದನ್ನು ಮತ್ತೆ ಯಥಾಸ್ಥಿತಿಗೆ ನಾವು ತಂದ್ವಿ. ಇವತ್ತು ಚಾಲಕರು ಇಲ್ಲೆಲ್ಲ ಕುಳಿತಿದ್ದಿದೆ. ಯಾವುದೋ ಒಬ್ಬ ಚಾಲಕ ಅಪಘಾತಕ್ಕೀಡಾದಾಗ ಅವನ ಮನೆಗೆ ಸಿಗ್ತಾ ಇದ್ದಿದ್ದು ಕೇವಲ 5 ಲಕ್ಷ, ಅದು ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಸಿಗ್ತಾರೆ. ಇವತ್ತು ಬಹಳ ಸಂತೋಷ ಆಗುತ್ತೆ. ಈ ವರ್ಷ ಕಾರ್ಯಕ್ರಮ ರೂಪಕ್ಕೆ ಬಂದಿರತಕ್ಕಂಥ ಅಸಂಘಟಿತ ವಾಣಿಜ್ಯ ಚಾಲಕರ ಮತ್ತು ಸಾರಿಗೆ ಅಭಿವೃದ್ಧಿ ನಿಗಮ ಅದು ಆಲ್ರೆಡಿ ಚಾಲು ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಂತ ಫಂಡ್ ಅನ್ನ 3% ಸೆಸ್ ಹಾಕುವ ಮೂಲಕ ನಮ್ಮ ಎಲ್ಲ ವಾಹನಗಳಿಂದ ಅಂದ್ರೆ ನೋಂದಣಿ ಆಗುವ ಟೈಮ್ನಲ್ಲಿ ಕಲೆಕ್ಟ್ ಮಾಡಿ ಚಾಲಕರಿಗೆ ಮುಂದಿನ ದಿನಗಳಲ್ಲಿ ಒಬ್ಬ ಚಾಲಕರಿಗೆ ಏನಾದರೂ ಅಪಘಾತ ಆಗಿ ಅವನು ಸಾವನ್ನಪ್ಪಿದ್ರೆ 25 ಲಕ್ಷದಿಂದ 1 ಕೋಟಿಯವರೆಗೆ ಬರುತ್ತೆ. ಮುಂದೆ ಚಾಲಕರ ಕುಟುಂಬಗಳು ತಾವು ನಿರ್ಗತಿಕರು ಅಂತ ಅನ್ಕೊಳ್ಳೋದಾಗ್ಲಿ, ತಮಗೆ ತೊಂದರೆ ಆಗಿದೆ ಅಂತಾಗ್ಲಿ, ಇಲ್ಲ ನಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅನ್ನುವಂತ ಇದನ್ನ ಭಯವನ್ನ ಬಿಟ್ಟು ಬಿಡ್ಬೋದು. ಇದು ಒಂದು ದೊಡ್ಡ ಮಟ್ಟದ ಒಂದು ನಿರ್ಧಾರ. ಇದಕ್ಕೆ ಸಾರಿಗೆ ಮಂತ್ರಿಗಳಿಗೆ ತಾವು ಮತ್ತು ಮುಖ್ಯಮಂತ್ರಿಗಳಿಗೆ ಚಪ್ಪಾಳೆಯನ್ನ ಕೊಡಲೇಬೇಕು. ನಿನ್ನೆ ಹೇಳ್ತಾ ಇದ್ರು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟಿದ್ದೀರಾ, ಬೈಕ್ ಟ್ಯಾಕ್ಸಿ ನಿಂತೇ ಇಲ್ಲ ಅಂತ. ಅದು ನಿಂತೇ ನಿಲ್ಲುತ್ತೆ. ಯಾಕಂದ್ರೆ ಈಗಾಗಲೇ ನಟರಾಜ್ ಶರ್ಮಾ ಅವರು ಹೇಳಿದ್ದಾರೆ, ನಾವು ಹತ್ತಿರದಿಂದ ನೋಡಿದೀವಿ. ನಾನು 27 ವರ್ಷದಿಂದ ಲಕ್ಷಾಂತರ ಜನ ಚಾಲಕರ ಜೊತೆ ಇದ್ದು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೀನಿ. ನಾನಿರ್ಬೋದು, ರಘು ಇರ್ಬೋದು, ಜಯಣ್ಣ ಇರ್ಬೋದು, ಸುಮಾರು ಕೇಸ್ಗಳನ್ನ ಏನ್ ರ್ಯಾಪಿಡೋ ಮೇಲೆ ಹೋರಾಟ ಮಾಡಿ ಗಾಡಿಗಳನ್ನ ಹಿಡ್ಕೊಟ್ಟು ಇವತ್ತು ಕೇಸ್ಗಳನ್ನ ಹಾಕ್ಸ್ಕೊಂಡು ಅನುಭವಿಸ್ತಾ ಇದೀವಿ. ಆದ್ರೆ ಒಂದ್ ಹೇಳೋದು, ಈ ತರ ಒಂದು ಧೈರ್ಯವಂತ ಮಂತ್ರಿಗಳು ಮತ್ತೆ ಧೈರ್ಯವಾಗಿ ನಿಲ್ಸುವಂತ ತಾಕತ್ತಿರ್ತಕ್ಕಂಥ ಮಂತ್ರಿಗಳು ಆ 27 ವರ್ಷದ
ಒಂದು ಹಾದಿಯಲ್ಲಿ ನಾನು ಯಾವತ್ತೂ ನೋಡಿರಲಿಲ್ಲ. ಯಾವುದಕ್ಕೂ ಅವತ್ತು ಹೋರಾಟ ಶುರು ಮಾಡಿದವರು ಇವತ್ತವರೆಗೂ ಹೋರಾಟ ಮಾಡಿಕೊಂಡು ಜಯ ಪಡ್ತಿದ್ದೀವಿ. ಏನಕ್ಕೆ ಅಂದ್ರೆ ಹೋರಾಟದಿಂದ ಮಾತ್ರನೇ ಜಯ ಸಿಗೋದು. ಸುಮ್ಮನೆ ಏನೋ ಕುತ್ಕೊಂಡು ಮನವಿ ಕೊಟ್ಟ ತಕ್ಷಣ ಆಗಲ್ಲ. ಸಾರಿಗೆ ಸಚಿವರು ಅವತ್ತು ಬಂದು ವೇದಿಕೆ ಮೇಲೆ 32 ಸಂಘಟನೆ ಇದ್ದೀರಾ, ನಾನು 33ನೇ ಸಂಘಟನೆಯನ್ನು ನಿಮ್ಮ ಪರವಾಗಿ ನಿಂತು ಕೆಲಸ ಮಾಡ್ತೀನಿ ಅಂತ ಹೇಳಿ ಇವತ್ತು ಇಲ್ಲಿವರೆಗೂ ಏನು ಸಾರಿಗೆ ಸಚಿವರಿಗೆ ಇವತ್ತು ನಿಜವಾಗ್ಲೂ ನಮ್ಮೆಲ್ಲ ಚಾಲಕರು, ಸಂಘಟನೆ ಮುಖಂಡರು ಎಲ್ಲರೂ ಸೇರಿ ಬೆಳ್ಳಿ ಕಿರೀಟ ಕೊಡುವ ಮುಖಾಂತರ ನಾವು ಅವರಿಗೆ ಆ ಋಣ ತೀರಿಸ್ತಾ ಇದ್ದೀವಿ. ಇವತ್ತು ಪ್ರೀತಿಯ ಸಾರಿಗೆ ಸಚಿವರು ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ, ಸಾರಿಗೆ ಸಚಿವರಿಗೆ ಬೃಹತ್ತಾದಂತಹ ಹಾರವನ್ನ ಜೊತೆಗೆ ಬೆಳ್ಳಿ ಕಿರೀಟವನ್ನು ತೊಡಿಸಿ ಪುಷ್ಪವೃಷ್ಟಿಯ ಮುಖಾಂತರ ಸನ್ಮಾನಿಸಲಾಗ್ತಾ ಇದೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಸಾರಿಗೆ ಸಚಿವರಾದಂತಹ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ. ಮೂವತ್ತೆರಡು ಸಂಘಟನೆಗಳು, ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಎಲ್ಲ ಸೇರಿ ಇವತ್ತು ಸೆಪ್ಟೆಂಬರ್ 11ನೇ ತಾರೀಕು ಅಂದರೆ 6 ತಿಂಗಳು 6 ದಿವಸದ ಹಿಂದೆ ಸ್ಟ್ರೈಕ್ ಮಾಡಿದರು. ಬ್ಯಾಂಗ್ಳೂರಲ್ಲಿ, ಕರ್ನಾಟಕದಲ್ಲಿ ಸುಮಾರು 7 ಲಕ್ಷ ವಾಹನಗಳು ಆವತ್ತು ನಿಂತಿತ್ತು. ಅವರು 30 ಬೇಡಿಕೆಗಳಿತ್ತು. 20 ಬೇಡಿಕೆಗಳನ್ನು ಈಡೇರಿಸಿದ್ದೀವಿ. ಇನ್ನು 10 ಇದೆ. ಕೆಲವು 4-5 ಪೋರ್ಟಲ್ಲಿದೆ. ಇನ್ನೊಂದು 3-4 ಹಣಕಾಸಿಗೆ ಸಂಬಂಧಪಟ್ಟಿದ್ದು. ಆ 20 ಆಯ್ತಲ್ಲ, ಆ ಒಂದು ಸಂತೋಷಕ್ಕೆ ಇವತ್ತು ಕೊಡೋದು ನನಗೆ ನಮ್ಮ ಇಲಾಖೆ ಅಧಿಕಾರಿ ವರ್ಗದವರಿಗೆ ಅವರ ಏನು ಸನ್ಮಾನ ಮಾಡೋದ್ರ ಮುಖಾಂತರ ಕೃತಜ್ಞತೆ ಹೇಳಿದ್ದಾರೆ. ಮತ್ತು ಉಳಿದಿರ್ತಕ್ಕಂಥ ಸಮಸ್ಯೆಗಳಿಂದ ಈಗ ಚುನಾವಣೆ ಬಂತು. ಚುನಾವಣೆ ಆದಮೇಲೆ ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೀನಿ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ.